ಹಾಯ್, ಈ ವಿಡಿಯೋನ ನ್ಯೂ ಮಮ್ಮಿ ಆಗೋರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಮಾಡತ್ತೀನಿ. ಯಾಕಂದ್ರೆ ಭಾಳ ಕನ್ಫ್ಯೂಷನ್ಸ್ ಇರ್ತಾವ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲಂತೂ. ಅಂದ್ರೆ ಏನೇನ್ ಸ್ಕ್ಯಾನ್ ಇರ್ತೈತಿ, ಯಾವಾಗ ಮಾಡಿಸ್ಬೇಕು, ಯಾವ್ಯಾವ ಮಂತಲ್ಲಿ ಮಾಡಿಸ್ಬೇಕು, ಯಾವಾಗ ಚೆಕಪ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾ, ಇದು ಮಾಡಿಸ್ಬೇಕಾ, ಅದು ಮಾಡಿಸ್ಬೇಕಾ ಅಂತ ಭಾಳ ಕ್ವಶನ್ ಇರ್ತಾವ. ಆಕ್ಚುಲಿ ಫಸ್ಟ್ ಟೈಮ್ ಮಾಮ್ ಆಗೋರಿಗೆ ನನಗಂತೂ ಎಕ್ಸ್ಪೀರಿಯನ್ಸ್ ಐತಿ. ಯಾಕೆ ನಿಮ್ಗೂ ಈ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ವಿಡಿಯೋ ಮಾಡತ್ತೀನಿ. ಸೊ ಟೋಟಲಿ ಪ್ರೆಗ್ನೆನ್ಸಿಯಲ್ಲಿ 5 ಸ್ಕ್ಯಾನಿಂಗ್ಸ್ ಬರ್ತಾವ. ಫಸ್ಟ್ ಡೇಟಿಂಗ್ ಸ್ಕ್ಯಾನ್. ಇದನ್ನ ಆಕ್ಚುಲಿ 6 to 8 ವೀಕ್ಸ್ ಒಳಗ್ ಮಾಡ್ತಾರ. ಅಂದ್ರೆ 6 ಇಂದ 8 ವಾರ ಒಳಗ್ ಯಾಕೆ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ನಿಮ್ದ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಲಿಕ್ಕೆ ಮಾಡ್ತಾರ. ಯಾಕಂದ್ರೆ ನಿಮ್ದ ಪ್ರೆಗ್ನೆನ್ಸಿ ಒಂದೊಂದ್ಸಲ ಒಬ್ಬೊಬ್ಬರಿಗೆ ಟ್ಯೂಬ್ನಾಗ ಬೆಳಿತೈತಿ, ಒಂದ್ಸಲ ಕರೆಕ್ಟ್ ಜಾಗ ಅಂದ್ರೆ ಎಲ್ಲಿ ಬೆಳತೈತಿ ಅಂತ ಹೇಳಿ ಕನ್ಫರ್ಮ್ ಮಾಡೋ ಸಲುವಾಗಿ ಈ ಸ್ಕ್ಯಾನ್ ನ ಮಾಡ್ತಾರ. ಆಮೇಲೆ ಬೇಬೀಸ್ ಹಾರ್ಟ್ ಬೀಟ್ ಅಂದ್ರೆ ಹಾರ್ಟ್ ಬೀಟ್ ಕರೆಕ್ಟ್ ಐತಿಲ್ಲೋ, ಆಮೇಲೆ ಏನ್ ಸಿಂಗಲ್ ಪ್ರೆಗ್ನೆನ್ಸಿ ಐತು, ಮಲ್ಟಿಪಲ್ ಪ್ರೆಗ್ನೆನ್ಸಿ ಐತು, ಸಿಂಗಲ್ ಐತು, ಟ್ವಿನ್ಸ್ ಐತು, ಆಮೇಲೆ ಈ ತರ ನಿಮ್ದ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ನು ಚೆಕ್ ಮಾಡೋ ಸಲುವಾಗಿ ಈ ಸ್ಕ್ಯಾನ್ ಮಾಡ್ತಾರ. ನೆಕ್ಸ್ಟ್ ಎಂಟಿ ಸ್ಕ್ಯಾನ್ ಯಾವಾಗ ಮಾಡ್ತಾರ ಅಂದ್ರ 11 to 14 ವೀಕ್ಸ್ ಅಂದ್ರೆ 11 ರಿಂದ 14 ವಾರದ ಒಳಗ್ ಮಾಡ್ತಾರ. ಎದಕ್ಕಂದ್ರ ಡೌನ್ ಸಿಂಡ್ರೋಮ್ ಏನಾರ ಕ್ರೋಮೋಸೋಮಲ್ ರಿಸ್ಕ್ ಅಂದ್ರೆ ಏನಾರ ಡೌನ್ ಸಿಂಡ್ರೋಮ್ ಇಂತಾವ್ ಏನಾರ ರಿಸ್ಕ್ ಇದ್ವು ಅಂದ್ರೆ ಚೆಕ್ ಮಾಡೋ ಸಲುವಾಗಿ ಎಂಟಿ ಸ್ಕ್ಯಾನ್ ಮಾಡ್ತಾರ. ಥರ್ಡ್ ಒನ್ ಅನಾಮಲಿ ಸ್ಕ್ಯಾನ್ ಅಥವಾ ಲೆವೆಲ್ 2 ಸ್ಕ್ಯಾನ್ ಅಂತಾನು ಕರೀತಾರ. ಇದನ್ನ 18 to 22 ವೀಕ್ಸ್ ಒಳಗಡೆ ಮಾಡ್ತಾರ. ಅಂದ್ರೆ 18 ರಿಂದ 22 ವಾರದ ಒಳಗ್ ಮಾಡ್ತಾರ. ಇದೇದಕ್ ಚೆಕ್ ಮಾಡಕ್ ಮಾಡ್ತಾರ ಅಂದ್ರೆ ಬೇಬೀಸ್ ಬ್ರೈನ್, ಸ್ಪೈನ್, ಆಮೇಲೆ ನೆಕ್ಕು, ಆರ್ಗನ್, ಹಾರ್ಟ್ ಇವೆಲ್ಲ ಚೆಕ್ ಮಾಡಾಕ ಈ ಸ್ಕ್ಯಾನ್ ಮಾಡ್ತಾರ. ಅದ್ರ ಜೊತೆಗೇನ ಪ್ಲಾಸೆಂಟಾ ಮತ್ತೆ ಅಮ್ನೋಟಿಕ್ ಫ್ಲೂಯಿಡ್ ಕರೆಕ್ಟ್ ಐತಿಲ್ಲ ನೋಡಾಕ ಈ ಸ್ಕ್ಯಾನ್ ಮಾಡ್ತಾರ. ಫೋರ್ತ್ ಬಂದ್ಬಿಟ್ಟು ಫೀಟಲ್ ಎಕೋ. ಈ ಸ್ಕ್ಯಾನ್ ನ ಯಾವಾಗ ಮಾಡ್ತಾರಪ್ಪ ಅಂದ್ರೆ 23 to 24 ವೀಕ್ಸ್ ಒಳಗಡೆ ಮಾಡ್ತಾರ. ಇದನ್ನ ಯಾಕೆ ಮಾಡ್ತಾರಪ್ಪ ಅಂದ್ರೆ ಇನ್ ಡೆಪ್ತ್ ಆಫ್ ಹಾರ್ಟ್ ಸ್ಟ್ರಕ್ಚರ್. ಬೇಬಿ ಹಾರ್ಟ್ ಫುಲ್ ಸ್ಟ್ರಕ್ಚರ್ ಮೂಡಿರ್ತೈತಿ. ಸೊ ಅದ್ರ ಸಂಬಂಧ ಹಾರ್ಟ್ ಇಂದ ಎಲ್ಲಾ ಆರ್ಗನ್ಸ್ ಕರೆಕ್ಟ್ ಐತಿಲ್ಲ, ಎಲ್ಲಾ ಪಾರ್ಟ್ಸ್ ಕರೆಕ್ಟ್ ಅದಾವಿಲ್ಲ ಅಂತ ಇನ್ ಡೆಪ್ತ್ ಚೆಕ್ ಮಾಡಾಕ ಈ ಫೀಟಲ್ ಎಕೋ ಸ್ಕ್ಯಾನ್. ಫಿಫ್ತ್ ಬಂದ್ಬಿಟ್ಟು ಗ್ರೋತ್ ಸ್ಕ್ಯಾನ್. ಇದನ್ನ ಆಕ್ಚುಲಿ 28 to 36 ವೀಕ್ಸ್ ಒಳಗಡೆ ಮಾಡ್ತಾರ. ಇದ್ಯಾಕ್ ಮಾಡ್ತಾರಪ್ಪ ಅಂದ್ರ ಬೇಬೀಸ್ ಇಂದ ವೇಟ್, ಗ್ರೋತ್ ಮತ್ತ ಫಿಸಿಕಲ್ ಪೊಸಿಷನ್ ಹೆಂಗೈತಿ, ಅದು ಡೆಲಿವರಿ ಆಗೋ ಟೈಮಿಗೆ ಪೊಸಿಷನ್ ಅದ್ರದ ಉಲ್ಟಾ ಆಗ್ಬೇಕು. ಸೊ ಪೊಸಿಷನ್ ಹೊಳತೈತೋ ಏನ್ ಅಷ್ಟ ಐತೋ ಅಂತ ನೋಡಾಕ ಇದ್ ಮಾಡ್ತಾರ. ಹಂಗೇನು ಅಮ್ಯುನಿಟಿಕ್ ಫ್ಲೂಯಿಡ್ ಅಂತೂ ಕನ್ಫರ್ಮ್ ಆಗಿ ನೋಡ್ಲೇಬೇಕು. ಯಾಕಂದ್ರ ಬೇಬಿಗೆ ಕರೆಕ್ಟ್ ಫ್ಲೂಯಿಡ್ ನಮ್ ಭಾಷೆನಾಗ ಏನಂತಾರ ನೀರ್ ಕರೆಕ್ಟ್ ಐತಿಲ್ಲೋ, ನೀರ್ ಕಡಿಮೆ ಆಗಿದ್ದಿಲ್ಲ ಅಂತ ಹೇಳ್ತಾರ. ಅದಕ್ಕ ಅಮ್ಯುನಿಟಿಕ್ ಫ್ಲೂಯಿಡ್ ನ ಚೆಕ್ ಮಾಡಾಕ ಮಾಡ್ತಾರ. ನೆಕ್ಸ್ಟ್ ಅಥವಾ ಲಾಸ್ಟ್ ಅನ್ಬೋದು ಹೆಲ್ದಿ ಪ್ರೆಗ್ನೆನ್ಸಿ ಒಳಗ ಈ ವಿಶ್ ನ ಇಷ್ಟೇ ಏನ್ ಹೇಳಿದ್ನಲ್ಲ ಈ ವಿಸ್ಟ್ ಸ್ಕ್ಯಾನ್ಸ್ ಬರ್ತಾವ. ಇಫ್ ಏನಾರ ನಿಮ್ ಪ್ರೆಗ್ನೆನ್ಸಿ ಒಳಗ ರಿಸ್ಕ್ ಐತಪ್ಪ, ಏನಾರ ಪ್ರಾಬ್ಲಮ್ ಇತ್ತಂದ್ರ ಅವಾಗ ಸ್ಕ್ಯಾನ್ ಮಾಡ್ತಿರ್ತಾರ. ಈಗ ಲಾಸ್ಟ್ ಡಾಪ್ಲರ್ ಸ್ಕ್ಯಾನ್ ಯಾವಾಗ ಮಾಡ್ತಾರಪ್ಪ ಅಂದ್ರ ಆಫ್ಟರ್ 28 ವೀಕ್ಸ್ ಮಾಡ್ತಾರ. ಈ ಸ್ಕ್ಯಾನ್ ಯಾಕೆ ಮಾಡ್ತಾರ ಅಂದ್ರೆ ಬೇಬಿ ಇಂದ ಗ್ರೋತ್ ನೋಡ್ತಾರ. ಆಮೇಲೆ ಅದಕ್ಕೇನ್ ಬೇಬಿ ಪ್ಲಾಸೆಂಟಾದಿಂದ ಕರೆಕ್ಟ್ ಅದಕ್ಕೆ ನ್ಯೂಟ್ರಿಷನ್ ಮತ್ತೆ ಆಕ್ಸಿಜನ್ ಸಪ್ಲೈ ಆಗತ್ತಿಲ್ಲ ನೋಡ್ತಾರ ಬೇಬಿಗೆ ಸಫಿಶಿಯಂಟ್. ಆಮೇಲೆ ಅದಕ್ಕ ಬ್ಲಡ್ ಫ್ಲೋ ಇದು ಅಂಬ್ಲಿಕಲ್ ಕಾರ್ಡ್ನಾಗ ಬ್ಲಡ್ ಫ್ಲೋ ಕರೆಕ್ಟ್ ಐತಿಲ್ಲ ನೋಡಾಕ ಈ ಸ್ಕ್ಯಾನ್ ನ ಮಾಡ್ತಾರ. ಈ ತರ ನಿಮ್ಗೆ ಪ್ರೆಗ್ನೆನ್ಸಿ ವಿಡಿಯೋಸ್ ಬೇಕಾಗಿತ್ತಂದ್ರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.